ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಮಗಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನ ಉಳಿಸಿದೆ. ಕಾವ್ಯ, ನನ್ಗೊಟ್ಕೊಂಡ್ ಬೇಡ್ತಾ ಇದ್ದೇನೆ ಕಣೆ, ದಯವಿಟ್ಟು ನನ್ ಗಂಡ ಜೀವನ ಉಳಿಸ್ಕೊಡೆ. ಅಪ್ಪ ಪ್ಲೀಸ್ ಅಂತ ಹೇಳಿ ಅಪ್ಪ, ಯಾಕಪ್ಪ ಈ ತರ ಆಡ್ತಿದ್ದೀರಾ? ನನಗೆ ಕನ್ಸ್ ಕಾಣೋದನ್ನ ಹೇಳ್ಕೊಟ್ಟವ್ರೆ ನೀವಪ್ಪ. ನಿನ್ ಮನ್ಸಿನ ಮತ್ತ ಹಂಗ್ ಬದುಕೋ ಮಗಳೇ ಅಂತ ಹಾರಾಡೋದಕ್ ಬಿಟ್ಟವ್ರೆ ನೀವು. ನೀವೇ ಇಲ್ದೆ ಇದ್ರೆ ನನ್ ಕನ್ಸಿಗೆ ಏನಪ್ಪ ಬೆಲೆ? ಆಯ್ತಪ್ಪ, ಇವಾಗೇನು ನಾನು ಮಹಾದೇವನ್ನ ಮದ್ವೆ ಆಗ್ಬೇಕು ತಾನೆ? ಸರಿನಪ್ಪ. ಮಗಳೇ, ನಮ್ಮ ಕುಲ ದೇವತೆ ನಮ್ಮ ನೀನು. ನನ್ ಮಾನನ ಕಾಪಾಡ್ಬಿಟ್ಟೆ, ನನ್ ಪ್ರಾಣನ ಉಳಿಸ್ಬಿಟ್ಟೆ ಮಗಳೇ, ನನ್ ಪ್ರಾಣ ಉಳಿಸ್ಬಿಟ್ಟೆ. ಪ್ರೇಮ ತರ ನೀನು ಎಲ್ಲಿ ನನ್ನ ಮಾತು ಕೇಳಲ್ವೇನೋ ಅನ್ಕೊಂಡಿದ್ದೆ, ಆದ್ರೆ ನೀನಿವತ್ತು ನನ್ನ ಮಾನನ ಕಾಪಾಡ್ಬಿಟ್ಟೆ ಮಗಳೇ. ನನಗಷ್ಟು ಸಾಕು, ನನಗಷ್ಟು ಸಾಕು. ನೋಡಿ, ನನ್ನ ಮಗಳು ಮದುವೆಗೆ ಒಪ್ಕೊಂಡ್ಬಿಟ್ಲು. ಇವಳು ನನ್ನ ಮಗಳು. ಪ್ರೇಮ ನನ್ನ ಮಗಳಲ್ಲ, ಅವಳಿಗೆ ನನ್ನ ಅಪ್ಪನೂ ಅಲ್ಲ. ಇನ್ ಮುಂದೆ ಇವಳೇ ನನ್ನ ಮಗಳು, ಕಾವ್ಯ ಒಬ್ಬಳೆ ನನ್ನ ಮಗಳು. ಮಗಳೇ, ನಾನ್ ಸತ್ರೆ ನನ್ನ ಜೊತೆಗೆ ನೀನೇ ಕೊಳ್ಳಿಡು. ಈ ವಿಷಯನ ಮುಂದೆ ಕಲ್ಯಾಣಿಗೆ ಹೇಳೋಣ. ನಡಿ ಹೋಗೋಣ.
ಅದಕ್ಕೆ ಸತ್ಯನಾರಾಯಣ ಬಾವ ಬರ್ತಿದ್ದಾರೆ. ಅಣ್ಣ, ಕಾವ್ಯ ಏನ್ ಹೇಳಿದ್ಲು? ಕಲ್ಯಾಣಿ, ನಮ್ ಕಷ್ಟ ಕಳೀತು ಕಣಮ್ಮ. ನಮ್ ಕಾವ್ಯ ಮಹಾದೇವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಅಣ್ಣ, ನೀವೇನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಕಾವ್ಯ ಈ ಮದ್ವೆಗೆ ಒಪ್ಕೊಂಡ್ಬಿಟ್ಲಾ? ಹೌದಮ್ಮ, ನನ್ ಮಗಳು ಕಾವ್ಯ ನನ್ ಮರ್ಯಾದೆನ ಕಾಪಾಡ್ಬಿಟ್ಲು. ಅಣ್ಣ, ಈ ರೀತಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳು ಬಲವಂತ ಮಾಡಿ ಈ ಮದ್ವೆಗೆ ಒಪ್ಪಿಗೆ ತಗೊಂಡಿಲ್ಲ ತಾನೆ? ಚೇಚೆ, ಹಾಗೇನಿಲ್ಲಮ್ಮ. ಅವಳು ಮನಪೂರ್ವಕವಾಗಿ ಒಪ್ಕೊಂಡಿದ್ದಾಳೆ. ಹೌದು, ಅದಕ್ಕೆ ನಮ್ ಕಾವ್ಯ ಈ ಮದ್ವೆಗೆ ಮನ್ಸಿಂದ ಒಪ್ಪಿಗೆ ಕೊಟ್ಟಿದ್ದಾಳೆ. ಕಲ್ಯಾಣಿ, ನನ್ ಮಗಳು ನನ್ನ ಮಾತನ್ನ ಉಳಿಸ್ಬಿಟ್ಲಮ್ಮ, ಉಳಿಸ್ಬಿಟ್ಲು. ಅಣ್ಣ, ಕಾವ್ಯ ಬರೀ ನಿಮ್ ಮಾತು ಉಳಿಸ್ಲಿಲ್ಲ, ನನ್ ಪ್ರಾಣನೇ ಉಳಿಸ್ಬಿಟ್ಲು. ಇವತ್ತು ಕಾವ್ಯ ಈ ಮದ್ವೆಗೆ ಒಪ್ಕೊಳ್ತಾ ಹೋಗಿದ್ರೆ ನನ್ ಖಂಡಿತವಾಗ್ಲೂ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ಇಷ್ಟೊತ್ತು ನಮ್ಗೆ ಯಾರಿಗೂ ದಿಕ್ಕೇ ತೋರಿಸ್ತಾ ಇರ್ಲಿಲ್ಲ. ಆದ್ರೆ ಕಾವ್ಯ ನಮ್ಗೆಲ್ಲ ಹೊಸ ಭರವಸೆನ ಮೂಡಿಸಿದ್ಲು. ಕತ್ಲಾಗಿದ್ದ ಕಲ್ಯಾಣ ಮಂಟಪಕ್ಕೆ ಬೆಳಕಾಗಿ ಬಂದ್ಲು. ಅಣ್ಣ, ನಿಮ್ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ದೇವ, ಕೇಳಿಸ್ಕೊಂಡ್ಯೇನು? ಕಾವ್ಯ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಕೊನೆಗೂ ಇವತ್ತಿನ ಮದ್ವೆ ನಡೆಯುತ್ತೆ. ಆ ದೇವ್ರಿಗೆ ನಮ್ ಕೂಗು ಕೇಳಿಸ್ತು ಅಂತ ಅನ್ಸುತ್ತೆ. ಇವತ್ತಿನ ಮದ್ವೆ ಆಗತ್ತೆ ಮಹಾದೇವ, ಇವತ್ತಿನ ಮದ್ವೆ ಆಗತ್ತೆ. ಮಾದೇವ, ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅದು ಪ್ರೇಮ ನಾನು ಇಷ್ಟ ಇಲ್ಲ ಅಂತ ಈ ಮಂಟಪದಿಂದ ಹೋಗಿದ್ದನ್ನೇ ನನ್ಗಿನ್ನೂ ಅರ್ಗಿಸ್ಕೊಳಕ್ ಆಯ್ತಿಲ್ಲ. ಈಗ ನೋಡಿದ್ರೆ ಕಾವ್ಯ ನನ್ನ ಮದ್ವೆ ಆಗಕ್ ಒಪ್ಕೊಂಡವಳೆ ಅಂತ ಅವ್ರೆ. ಇಲ್ಲಿ ಏನಾಯ್ತೈತೆ, ಏನ್ ಕತೆ, ಸತ್ಯವಾಗ್ಲೂ ನನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಏ ಮಾದೇವ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಮಗೋಸ್ಕರ ಅಣ್ಣ ಕಾವ್ಯ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಪಿಗೆ ತಗೊಂಡಿದ್ದಾರೆ. ಯಾಕೋ ಮಾದೇವ, ನಿನ್ ಮನ್ಸಲ್ಲಿ ಬೇರೆ ಏನಾದ್ರೂ ಇದ್ಯಾ? ಏನಾದ್ರೂ ಇದ್ರೆ ಹೇಳು. ಅಮ್ಮ, ಕಾವ್ಯ ನಿಜವಾಗ್ಲೂ ಈ ಮದ್ವೆಗೆ ಒಪ್ಕೊಂಡ್ಲ? ಹೌದು ಕಣೋ, ನಿನಗೆ ಯಾವುದೇ ಅನುಮಾನ ಬೇಡ. ಅಲ್ಲ ಮಾಮ, ಅದು ಕಾವ್ಯ ತುಂಬಾ ಓದ್ಕೊಂಡವಳೆ. ನಾನ್ ನೋಡಿದ್ರೆ ಶಾಲೆ ಕಡಿಗೂ ಓದೋನಲ್ಲ. ಅದು ಅಲ್ಲದೆ ಅವಳು ಸಿಟಿಲ್ ಬೆಳೆದಿರೋ ಹುಡುಗಿ, ತುಂಬಾ ಸೂಕ್ಷ್ಮ. ನಾನ್ ನೋಡಿದ್ರೆ ಹೊರಟ. ಅವಳು ನನ್ನ ಒಪ್ಕೊಂಡಾಳೆ ಅಂದ್ರೆ ನನಗೆ ನಂಬಕ್ಕೆ ಆಯ್ತಿಲ್ಲ. ಮಹಾದೇವ, ದಾಂಪತ್ಯಕ್ಕೆ ಬೇಕಾಗಿರೋದು ವಿದ್ಯೆ ಅಲ್ಲ, ನಂಬಿಕೆ. ಒಬ್ರು ವಿದ್ಯೆ ನೋಡಿ, ಅಂತಸ್ ನೋಡಿ ನಂಬಿಕೆ ಹುಟ್ಟಲ್ಲ. ಅವ್ರ ಒಳ್ಳೆತನ ನೋಡಿನೇ ನಂಬಿಕೆ ಹುಟ್ಟದು. ಅವ್ರ ಜೊತೆ ಜೀವನ ಪೂರ್ತಿ ಬದುಕಬಹುದನ್ನೋ ವಿಶ್ವಾಸ. ಕಾವ್ಯ ನಮ್ಮೆಲ್ರಿಗಿಂತ ಜಾಸ್ತಿ ಜಗತ್ನ ನೋಡಿದಾಳೆ.
ಜಾಸ್ತಿ ಜನರನ್ನ ನೋಡಿದಾಳೆ. ಅವಳಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ನಮ್ಗಿಂತ ಅವಳಿಗೆ ಚೆನ್ನಾಗ್ ಗೊತ್ತು. ಅವಳಿಗೆ ನೀನು ಒಳ್ಳೆಯವನ್ ಅನ್ಸಿರ್ಬೋದು, ಹಾಗಾಗಿ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನಿನ್ ಮನ್ಸನ್ನ ಗೊಂದಲ ಮಾಡ್ಕೋಬೇಡ. ಹೌದು ಮಾದೇವ, ಕಾವ್ಯ ನಮ್ಮ ಕುಟುಂಬನ ಅರ್ಥ ಮಾಡ್ಕೊಂಡು ಸಂಸಾರನ ಸರಿದೂಗಿಸ್ತಾಳೆ. ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ನಿನ್ಗೆ. ಹೌದು ಅಣ್ಣ, ಅವ್ರು ತುಂಬಾ ತಿಳ್ಕೊಂಡಿರೋರು. ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಅವ್ರು ಒಪ್ಪಿಗೆ ಕೊಟ್ಟಿರೋದ್ರಿಂದ ನೀನ್ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಣ್ಣ. ಮಹಾದೇವ, ನನ್ನ ಮಕ್ಕಳ ತರನೇ ನಿನ್ನನ್ನು ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿದ್ದೀನಿ ಕಣ. ನೀನ್ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಅವಳು ನನ್ನ ಮಗಳು. ಅವಳು ಎಷ್ಟೇ ಓದಿದ್ರು, ಯಾವುದೇ ಊರಲ್ಲಿ ಬೆಳೆದಿದ್ರು ನನ್ನ ಥರನೇ ಯೋಚಿಸ್ತಾಳ. ನೋಡ, ನೀವಿಬ್ರು ಖಂಡಿತ ಒಳ್ಳೆ ಜೋಡಿ ಆಗ್ತೀರಾ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಮಸ್ಯೆ ಬಂದಾಗ ಒಬ್ರನ್ನೊಬ್ರು ಬಿಟ್ಕೊಡ್ದೆ ನೀವಿಬ್ರು ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಇದೆ. ಮಹಾದೇವ, ಯಾರಿಗೆ ಯಾರು ಅಂತ ಆ ದೇವ್ರೇ ನಿಶ್ಚಯ ಮಾಡೋದು. ನಾವೆಲ್ಲರೂ ಸೇರಿ ನಿನಗೆ ಪ್ರೇಮ ಜೊತೆ ನಿಶ್ಚಯ ಮಾಡಿದ್ವಿ. ಆದ್ರೆ ಆ ದೇವ್ರು ನಿನ್ ಮದ್ವೆನ ಕಾವ್ಯ ಜೊತೆ ನಿಶ್ಚಯ ಮಾಡಿದಾನೆ. ಕಾವ್ಯಾಗೂ ನಿಮ್ಮೆಲ್ರಿಗೂ ಒಪ್ಪಿಗೆ ಅಂದ್ರೆ ನನ್ಗೂ ಒಪ್ಪಿಗೆನೆ. ಮಹಾದೇವ, ಈಗ ನಿಮ್ಮಮ್ಮನ ಮನ್ಸು ತಣ್ಣಗಾಯ್ತು ಕಣೋ. ಶ್ರೀಧರ್, ನೀವು ಪುರೋಹಿತರಿಗೆ ಮದುವೆ ಕಾರ್ಯ ಶುರು ಮಾಡ್ಕೊಳ್ಳೋದಕ್ಕೆ ಹೇಳಿ. ನಾವು ಹೋಗಿ ಕಾವ್ಯನ ರೆಡಿ ಮಾಡಿ ಹಸೆಮಣೆ ಕರ್ಕೊಂಡು ಬರ್ತೀವಿ. ಆಯ್ತಾಯ್ತಾಯ್ತು. ನೀವೇನ್ ಹಾಗೆ ನಿಂತಿದ್ದೀರಾ? ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರಾಮ್, ಮಹಾದೇವ್ನ ರೆಡಿ ಮಾಡಿಸಿ ಕರ್ಕೊಂಡ್ ಬಾ. ಸರಿ ದೊಡ. ಹೋಗು ಮಹಾದೇವ. ಪುರೋಹಿತ್ರೆ, ಪೂಜೆ ಶುರು ಮಾಡ್ಕೊಳ್ಳಿ. ಗಂಡು ಹೆಣ್ಣು ಇನ್ನೇನು ಹಸೆ ಮನೆಗೆ ಬಂದ್ಬಿಡ್ತಾರೆ. ವಾಲಾಗತ್ತವ್ರೆ, ನೀವೇನ್ ನಿದ್ದೆ ಮಾಡ್ತಿದ್ದೀರಿ? ಶುರು ಮಾಡ್ಕೊಳ್ಳಿ ಮಂಗಳವಾದ್ಯನ. ಅಂತೂ ಇಂತೂ ನನ್ ಮಗನ್ ಮದ್ವೆ ನಡೀತಿದೆ. ಪಂಚಮಿ ಬಾ, ನಾವ್ ಹೋಗಿ ಕಾವ್ಯನ್ ಮಾತಾಡ್ಸ್ಕೊಂಬರೋಣ. ಏನಕ್ಕ ಇದು? ನಾವು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತು. ಆ ಪ್ರೇಮನ ಕಿಡ್ನಾಪ್ ಮಾಡಿದ್ದೆ ವೇಸ್ಟ್ ಆಗೋಯ್ತು. ಛೇ, ಈ ಸತ್ಯನಾರಾಯಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾನೆ. ಏನಕ್ಕ ಮಾಡೋದು ಈಗ? ಕಾವ್ಯ ಖಂಡಿತವಾಗ್ಲೂ ಈ ಮದ್ವೆಗೆ ಒಪ್ಕೊಂಡಿರಲ್ಲ ಕಣೋ. ಆ ಸತ್ಯನಾರಾಯಣ ಕಾಡಿ ಬೇಡಿ ಕಾಲಿಗೆ ಬಿದ್ದು ಬಲವಂತವಾಗಿ ಅವಳನ್ನ ಮದ್ವೆಗೆ ಒಪ್ಸಿರ್ತಾನೆ. ಸಮಯ ನೋಡ್ಕೊಂಡು ಅವಳ ಹತ್ರ ಮಾತಾಡ್ಬೇಕು. ಅವಳೇ ಅವಳ ನಿರ್ಧಾರ ಬದಲಾಯಿಸೋ ಹಾಗೆ ಅವಳ ತಲೆಗೆ ಹುಳ ಬಿಡ್ಬೇಕು. ನೀನ್ ಹೇಳಿದ್ರೆ ಅವಳು ಕೇಳ್ತಾಳ ಅಕ್ಕ? ಕೇಳೋ ಹಾಗೆ ಹೇಳ್ಬೇಕು ಕಣೋ. ಕಾವ್ಯ ಪ್ರೇಮನ್ ತರ ಅಲ್ಲ, ಕರ್ಪೂರ ಇದ್ದ ಹಾಗೆ. ಕರ್ಪೂರಕ್ಕೆ ಸ್ವಲ್ಪ ಬೆಂಕಿ ತಾಕಿದ್ರು ದಗದಗ ಅಂತ ಹೊತ್ಕೊಂಡು ಉರಿಯತ್ತೆ. ಸಮಯ ನೋಡ್ಕೊಂಡು ನಾನು ಕರ್ಪೂರ ಹಚ್ಚಿ ಬರ್ತೀನಿ. ಒಂದ್ ನಿಮಿಷ ನಾನು ಬಿಟ್ಬಿಡಿ. ನೀನು
ಮಾದೇವನ ಮದುವೆ ಆಗ್ಬೇಕಮ್ಮ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯನಮ್ಮ. ಇಲ್ಲಾಂದ್ರೆ ಬದುಕೋದ್ರಲ್ಲಿ ಅರ್ಥನೇ ಇರಲ್ಲ. ಕಾಲಿಗೆ ಬಿಡ್ತೀನಮ್ಮ. ದಯವಿಟ್ಟು ಕಾವ್ಯ ನನ್ನ ಮಾಂಗಲ್ಯನ ಉಳಿಸಿದೆ. ನಿಮ್ಮಪ್ಪ ಕಾಡಿ ಬೇಡಿ ಕಾಲಿಗೆ ಬಿದ್ದು ಬಲವಂತ ಮಾಡಿರ್ಬೇಕು. ಅದಕ್ಕೆ ಈ ಮದ್ವೆಗೆ ಒಪ್ಕೊಂಡಿದ್ಯಾ? 7ನೇ ಕ್ಲಾಸ್ ಓದಿರೋ ಪ್ರೇಮನೇ ಆ ಮಹದೇವನ್ನ ಮದ್ವೆ ಆಗೋದಕ್ಕೆ ಇಷ್ಟಪಡ್ಲಿಲ್ಲ. ಅಂಥದ್ರಲ್ಲಿ ಅಷ್ಟೊಂದು ಓದಿರೋ ನೀನು ಆ ಮಹದೇವಂಗ್ ಸಿಗೋದಾ? ಅದಕ್ ನಾನ್ ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಕಾವ್ಯ, ಕಾವ್ಯ, ನಿನ್ನಂತ ಮಗಳನ್ ಪಡೆಯೋದಕ್ಕೆ ನಿಮ್ಮಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರಮ್ಮ. ಇವತ್ತು ನೀನ್ ನಿಮ್ಮಪ್ಪನ ಮರ್ಯಾದೆ ಉಳಿಸ್ಬಿಟ್ಟೆ. ನಿನ್ನಂತ ಒಳ್ಳೆ ಮನ್ಸಿರೋ ವಿದ್ಯಾವಂತೆ ನಮ್ಮನೆ ಸೊಸೆಯಾಗಿ ಬರ್ತಿರೋದಕ್ಕೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಏನಮ್ಮ ಕಾವ್ಯ, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನ್ ಸುಮ್ನೆನೆ ಇದೆಯಲ್ಲ. ನನಗೆ ನಿನ್ ಸಂಕಟ ಅರ್ಥ ಆಗತ್ತಮ್ಮ. ನಾನು ನಿನ್ ಜಾಗದಲ್ಲಿ ನಿಂತು ಯೋಚಿಸ್ಬಲ್ಲೆ. ನನಗ್ ಗೊತ್ತಮ್ಮ, ನಿನಗೆ ಈ ಮದ್ವೆ ಸಂಪೂರ್ಣವಾಗಿ ಒಪ್ಪಿಗೆ ಇಲ್ಲ. ನಿಮ್ಮಪ್ಪನ ಮಾತು ಕಟ್ಬಿದ್ದು ಈ ಮದ್ವೆಗೆ ಒಪ್ಕೊಂಡಿದ್ಯಾ ಅಲ್ವಾ? ಅಲ್ಪ ಸ್ವಲ್ಪ ಓದಿರೋರೆ ನಮ್ಮ ಮಾದೇವನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ. ಅಂಥದ್ರಲ್ಲಿ ನೀನು ಎಷ್ಟೆಲ್ಲ ಓದಿದ್ಯಾ, ಎಷ್ಟೊಂದು ಕನಸು ಕಟ್ಕೊಂಡು ಏನೆಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ. ನಿನಗೆ ನಮ್ಮ ಮಾದೇವನಂತ ಅವಿದ್ಯಾವಂತ ಒರಟನ್ ಕಟ್ಕೊಳ್ಳೋದು ಹಿಂಸೆನೆ. ಏನ್ ಮಾಡೋದಮ್ಮ, ಒಂದನ್ ಕಳ್ಕೊಂಡ್ರೇನೆ ಇನ್ನೊಂದ್ ಸಿಗೋದು. ಇವತ್ತು ನಿಮ್ಮಪ್ಪನ ಮಾನ ಉಳ್ಸೋದಕ್ಕೋಸ್ಕರ ನಿನ್ನ ಆಸೆ ಕನಸುಗಳನ್ನ ಬಲಿ ಕೊಡ್ತಾ ಇದೆಯಮ್ಮ. ನಿಜ ಹೇಳ್ತೀನಿ, ನಿನ್ನ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನೋಡು ಕಾವ್ಯ, ನೀನು ನನ್ನ ಮಗಳಿದ್ದ ಹಾಗೆ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನು ಹೀಗೆ ಒಳ್ಳೊಳಗೆ ಹಿಂಸೆ ಪಡೋದನ್ನ ನೋಡೋಕ್ಕಾಗದೆ ಒಂದು ಉಪಾಯ ಹೇಳ್ತೀನಿ. ನಿನಗೆ ಸರಿ ಅನ್ಸಿದ್ರೆ ಮಾಡು. ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನಿನಗೆ ನಿಜವಾಗ್ಲೂ ಮಹಾದೇವ ಇಷ್ಟ ಇದ್ರೆ ಧಾರಾಳವಾಗಿ ಅವನ್ನೇ ಮದ್ವೆ ಮಾಡ್ಕೊ. ನಿನ್ ಮನ್ಸಿಂದ ನಮ್ಮ ಮನೆ ಮಗನ್ನ ಒಪ್ಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಕಾವ್ಯ. ಒಂದ್ ವೇಳೆ ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ, ಮಹಾದೇವನ್ ಜೊತೆ ಜೀವನ ಪೂರ್ತಿ ಬದುಕಕ್ಕಾಗಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಮದ್ವೆಗೆ ಒಪ್ಕೋಬೇಡ. ಯಾಕೆ ಅಂದ್ರೆ ಒಂದ್ಸಲ ಮದ್ವೆ ಆದ್ರೆ ಮುಗೀತು ಕಾವ್ಯ. ಆಮೇಲೆ ಏನಂದ್ರೆ ಏನು ಸರಿ ಮಾಡಕ್ಕಾಗಲ್ಲ. ಹಾಗಂತ ನೀನ್ ನಿಮ್ಮ ಅಪ್ಪನ ಮುಂದೆ ಹೋಗಿ ಈ ಮದ್ವೆ ಆಗಲ್ಲ ಅಂತ ಹೇಳು ಅಂತ ಹೇಳ್ತಾ ಇಲ್ಲ. ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನನಗೂ ಗೊತ್ತು. ಆದ್ರೆ ನಿನಗೆ ಬೇರೆ ದಾರಿನೇ ಇದೆ ಕಾವ್ಯ. ನೀನ್ ಯಾಕೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನೇರವಾಗಿ ಮಹಾದೇವನ್ಗೆ ಹೇಳ್ಬಾರ್ದು? ಯೋಚನೆ ಮಾಡು ಕಾವ್ಯ. ಒಬ್ಬ ಹುಡುಗ ತಾನ್ ಮದ್ವೆ ಆಗ್ತಾ ಇರೋ ಹುಡುಗಿಗೆ ತಾನು ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೆ ಅವನು ಆ ಹುಡುಗಿನ ಮದ್ವೆ ಆಗ್ತಾನ? ನಮ್ಮ ಮಹಾದೇವ ತುಂಬಾ ಒಳ್ಳೆ ಹುಡುಗ, ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೋತಾನೆ. ನಿನ್ ನೋವು ಅವನಿಗೆ ಅರ್ಥ ಆದ್ರೆ ಅವನೇ ಮದ್ವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾನೆ. ಅವನಾಗಿದ್ದ ಅವನೇ ಈ ಮದ್ವೆನ ಕ್ಯಾನ್ಸಲ್ ಮಾಡಿದ್ರೆ ಈ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ನೀನ್ ಕಾರಣ ಆಗಲ್ಲ. ಆಗ ನಿಮ್ ತಂದೆಗೆ
ನನ್ ಮಗಳು ನನ್ ಮಾತ್ ತಪ್ಪದ್ಲು ಅನ್ನೋ ಬೇಜಾರು ಆಗಲ್ಲ. ಇನ್ನು ಕಲ್ಯಾಣಿ ಅಕ್ಕ ನನ್ ಮಗನಿಗೆ ಈ ಮದ್ವೆ ಇಷ್ಟ ಇಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಸುಮ್ನೆ ಆಗ್ಬಿಡ್ತಾರೆ. ನಿನಗ್ ತುಂಬಾ ಹಿಂಸೆ ಅನ್ಸಿದ್ರೆ ಈಗ್ಲೇ ಮಹಾದೇವನ ಹತ್ರ ಹೋಗಿ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಈ ಮದ್ವೆ ನಡೆದ್ರೆ ನಾವಿಬ್ರು ಸಂತೋಷವಾಗಿ ಬಾಳಕ್ಕಾಗಲ್ಲ ಅಂತ ಅವನ್ಗೆ ಅರ್ಥ ಮಾಡ್ಸು. ಅವನೇ ಎಲ್ರು ಮುಂದೆ ನನಗ್ ಕಾವ್ಯ ಇಷ್ಟ ಇಲ್ಲ, ನಾನು ಅವಳನ್ನ ಮದ್ವೆ ಮಾಡ್ಕೊಳಲ್ಲ ಅಂತ ಅವನಿಗೆ ಹೇಳೋದಕ್ ಹೇಳು. ನನಗ್ ಖಂಡಿತ ನಂಬಿಕೆ ಇದೆ, ನಮ್ ಮಹಾದೇವ ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ. ಈ ವಿಷಯದಲ್ಲಿ ನಿನಗ್ ಸಹಾಯ ಮಾಡೇ ಮಾಡ್ತಾನೆ. ನಾನು ಒಬ್ಬ ವಿದ್ಯಾವಂತ ಮಗಳಿಗೆ ಅಮ್ಮ ಕಾವ್ಯ. ಓದೋ ಮಕ್ಳ ಕಷ್ಟ ಏನು ಅಂತ ನನಗೂ ಗೊತ್ತು. ನನ್ ಮಗಳಿಗೇನಾದ್ರೂ ಇಂಥ ಪರಿಸ್ಥಿತಿ ಬಂದಿದ್ರೆ ಇದೇ ಸಲಹೆನೆ ಕೊಡ್ತಾ ಇದ್ದೆ. ನಿನ್ ಪರಿಸ್ಥಿತಿ ನೆನ್ಸ್ಕೊಂಡು ನನ್ ಮನಸ್ಸು ತಡಿಲಿಲ್ಲ, ಅದಕ್ಕೆ ಬಂದ್ ಹೇಳ್ಬಿಟ್ಟೆ. ಯೋಚನೆ ಮಾಡು ಕಾವ್ಯ, ನಿನ್ ತಾಯಿ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಹೇಳ್ತಿದ್ನೋ ಅದನ್ನೇ ಹೇಳಿದೀನಿ. ಇದ್ರ ಮೇಲ್ ನಿನ್ನ ಇಷ್ಟ. ಬರ್ತೀನಿ. ಸರಿಯಾಗಿ ಮನ್ಸ್ ಮೇಲೆನೆ ಕಡ್ಡಿಗೀರಿದೀನಿ, ಖಂಡಿತ ಹೊತ್ಕೊಂಡುರಿಯತ್ತೆ.